ಸರ್, ಇವತ್ತು ಜಾತಿ ಗಣತಿ ವಿಚಾರವಾಗಿ ಸುದೀರ್ಘವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿರುವಂಥದ್ದು. ಏನು ನಿರ್ಧಾರ ಆಯಿತು ಸರ್ ಕ್ಯಾಬಿನೆಟ್? ಚರ್ಚೆ ಆಯಿತು. ಆಮೇಲೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ವಾರ ಅವಕಾಶ ಕೊಟ್ಟಿದ್ದಾರೆ. ಸಚಿವರು ಲಿಖಿತ ರೂಪದಲ್ಲಿ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರಾದ ಉಪಮುಖ್ಯಮಂತ್ರಿಗಳು ಅವರ ಜೊತೆ ಕೂಡಿ ಚರ್ಚೆ ಮಾಡಿ ಮತ್ತೆ ಕ್ಯಾಬಿನೆಟ್ ಸಬ್ಜೆಕ್ಟ್ ತರ್ತಾರೆ. ಅವಾಗ ಇದ್ರ ಬಗ್ಗೆ ಒಂದು ತೀರ್ಮಾನ ಆಗುತ್ತೆ. ಸರ್, ಪ್ರಮುಖವಾಗಿ ಈ ಒಂದು ವರದಿ ವಿಚಾರವಾಗಿ ಒಕ್ಕಲಿಗ ಮತ್ತೆ ಲಿಂಗಾಯತ ಸಚಿವರು ವಿರೋಧ ವ್ಯಕ್ತಪಡಿಸಿದ್ರೆ ಅನ್ನೋ ಒಂದು ಚರ್ಚೆ. ಸಭೆಯಲ್ಲಿ ಆ ರೀತಿ ಪರ ವಿರೋಧ ಅಂತೇನು ಬರೋದಿಲ್ಲ. ಆ ಥರ ಪರ ಮಾತಾಡಿದ್ರು ವಿರೋಧ ಮಾತಾಡಿದ್ರು ಅಂತ ಏನು ಬರೋದಿಲ್ಲ. ಆಮೇಲೆ ಒಟ್ಟಾರೆಯಾಗಿ ಏನಾಗುತ್ತೆ, ಒಂದು ತೀರ್ಮಾನ, ಒಗ್ಗಟ್ಟಿನ ತೀರ್ಮಾನ ಆಗುತ್ತೆ ಅಷ್ಟೇ. ಇದ್ರಲ್ಲಿ ಪರ ವಿರೋಧ ಅಂತ ಏನೂ ಇಲ್ಲ ಬಿಡಿ. ಎಲ್ಲರೂ ಜನರ ಪರ, ಒಕ್ಕಲಿಗರು, ರೆಡ್ಡಿಗಳು, ಗೌಡರು, ಇನ್ನಿತರ ಎಲ್ಲ ಸಮುದಾಯದವರೆಲ್ಲ ಇದ್ದಾರೆ, ಬೇಕಾದಷ್ಟು ಕುರುಬರಿದ್ದಾರೆ, ಎಲ್ಲ ಸಮುದಾಯದವರು ಮಿನಿಸ್ಟ್ರಿಗಳಿದ್ದಾರೆ. ಎಲ್ಲರೂ ಕೂಡ ಜನಕ್ಕೆ ಅನುಕೂಲ ಆಗಬೇಕು, ಒಳ್ಳೇದಾಗಬೇಕು ಅಂತ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿದ್ದಾರೆ. ಸರ್, ತಾವು ಹಿರಿಯ ಸಚಿವರು, ಈ ವರದಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕೊಟ್ಟರು? ನನ್ನ ಅಭಿಪ್ರಾಯ ಈಗ ಮಾಧ್ಯಮದ ಮುಂದೆ ಹೇಳಕ್ಕಾಗತ್ತಾ ಅಲ್ವಾ? ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟು ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಾದ್ರೂ ಅಂತಿಮ ಆಗುತ್ತಾ ಅಥವಾ ಇನ್ನೂ ಎಷ್ಟು ದಿನ ಬೇಕಾಗಬಹುದು? ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ಸರ್, ಸಿಎಂ ಏನ್ ಹೇಳಿದ್ರು ಸರ್? ಅದೇ ನಮ್ಮ ಎಲ್ಲ ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದಾರೆ, ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ, ಅಥವಾ ಓವರ್ ಆಗಾದ್ರೂ ಬಂದು ಹೇಳಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡಕ್ಕೆ ಹೇಳಿದ್ದಾರೆ ಸರ್? ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ. ನೆಕ್ಸ್ಟ್ ಮುಂದಿನ ಗುರುವಾರ MMLs ಇರುತ್ತೆ, ಅವತ್ತು ಹೇಳ್ತಾರ ಅಥವಾ ಇದಕ್ಕೋಸ್ಕರ ಇನ್ನೊಂದು ಸ್ಪೆಷಲ್ ಮೀಟಿಂಗ್ ಕರೀತಾರೋ ನೋಡ್ಕೊಂಡು ಇವಿಷ್ಟು ರಾಮಲಿಂಗ ರೆಡ್ಡಿ ಅವರ ಮಾತಾಗಿರುವಂತಹ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.